ಹಲೋ ಎಲ್ಲರಿಗೂ ಇಷ್ಟು ಕ್ರೀಮಿ ಟೆಕ್ಸ್ಚರ್ ಇರೋ ಕರಿ ಹೇಳ್ಕೊಡ್ತೀನಿ ರೀ. ಪ್ಯಾನಿಗೆ ಶೇಂಗಾ ಕಡಲೆಬೇಳೆ ಉದ್ದಿನಬೇಳೆ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಂಡು ಸ್ವಲ್ಪ ಶೇಂಗಾ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೊಂಡು ತೆಗೆದಿಟ್ಕೋಬೇಕು ತಣ್ಣಗಾಗಕ್ಕೆ. ಆ್ಯಂಡ್ ಅದ್ರಾಗ ರಫ್ಲಿ ಚಾಪ್ ಮಾಡಿರೋ ಆನಿಯನ್ನ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆನಾಗ ಫ್ರೈ ಮಾಡ್ಕೋಬೇಕು. ಅದ್ರಾಗ ಸ್ವಲ್ಪ ಟೊಮ್ಯಾಟೊ ಮತ್ತು ಹುಣಸೆಹಣ್ಣು ಒಂದ್ರಾಗ ಹಾಕಿ ಎಲ್ಲ ಸ್ವಲ್ಪ ಚಲೋ ತನಕ ಫ್ರೈ ಮಾಡ್ಕೋಬೇಕು. ಅದು ಮೆತ್ತಗಾಗೋ ಮಟ್ಟ ನಮ್ಮ ಮಿಕ್ಸಿಗೆ ಹಾಕಿದರೆ ಅದು ಫುಲ್ ಪೇಸ್ಟ್ ಆಗಬೇಕು. ಹಂಗೆ ಮೆತ್ತಗಾಗಬೇಕು, ಕಚ್ಚಾ ಇರಬಾರ್ದು, ಫುಲ್ ಪೇಸ್ಟ್ ಆಗತ್ತೆ ಆಗಬೇಕು. ಹಂಗೆ ನಾವು ಅದನ್ನಾಗ ಸ್ವಲ್ಪ ಉಪ್ಪು ಹಾಕಿದರೂ ನಡಿತೈತೆ. ಉಪ್ಪು ಹಾಕಿ ನಾವು ಸ್ವಲ್ಪ ಇದು ಮಾಡ್ಕೋಬೇಕು, ಮೆತ್ತಗೆ ಮಾಡ್ಕೊಂಡು ಅದನ್ನು ಜಾರಿಗೆ ಇಳಿಸ್ಕೊಂಡೇನಿ. ಅದಾದಮೇಲೆ ಸ್ವಲ್ಪ ಮೆಂತ್ಯ ತೊಗೊಂಡು ಮೆಂತ್ಯ ಎಲ್ಲ ತೊಳೆದು ಬಿಡಿಸಿಟ್ಟಿದ್ದು ಮೆಂತ್ಯ ಅದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆ 1 ಸ್ಪೂನ್ ಎಣ್ಣೆನಾಗ ಫ್ರೈ ಮಾಡ್ಕೋಬೇಕು, ಜಾಸ್ತಿ ಎಣ್ಣೆ ಹಾಕ್ಕೋಬೇಡ್ರಿ. ಅದನ್ನು ಕೂಡ ಮೆತ್ತಗಾದ್ಮೇಲೆ ಅದು ಕೂಡ ಸ್ವಲ್ಪ ಸೊಟೆ ಆದಮೇಲೆ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಬಿಡ್ಬೇಕು. ಅದಾದಮೇಲೆ ನಾವೊಂದು ದೊಡ್ಡ ಪ್ಯಾನ್ ತೊಗೋಬೇಕು. ದೊಡ್ಡ ಪ್ಯಾನ್ನಾಗ ಒಂದು ಕಡಾಯಿನಾಗ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಎಣ್ಣೆ 2 ಸ್ಪೂನ್ ಎಣ್ಣೆ ತೊಗೊಂಡು ಫಸ್ಟ್, ಆಮೇಲೆ ಸಾಸಿವೆ ಜೀರಿಗೆ ಎಣ್ಣೆ ಕರಿಬೇವು ಎಲ್ಲ ಹಾಕಿ ಸ್ವಲ್ಪ ಸೊಟೆ ಮಾಡ್ಕೋಬೇಕು. ಸೊಟೆ ಮಾಡ್ಕೊಂಡಾದ್ಮೇಲೆ ಅದ್ರಾಗ ಸ್ವಲ್ಪ ಆನಿಯನ್ ಚಲೋ ತನಕ ಫೈನ್ಲಿ ಕಟ್ ಮಾಡಿದ್ದು ಆನಿಯನ್ ಹಾಕ್ಕೋಬೇಕು. ಆಲ್ರೆಡಿ ನಾವು ಅದ್ರಾಗ ಒಂದು ಆನಿಯನ್ ಹಾಕಿರ್ತೀವಿ. ಇದು ಜಸ್ಟ್ ಬೈಟ್ ಬರೋಕ್ಕಷ್ಟು ಒಂದು ಆನಿಯನ್ ಯೂಸ್ ಮಾಡಕತ್ತೀನಿ ನಾನು. ಆ್ಯಂಡ್ ಅದ್ರಾಗ ಆನಿಯನ್ ಹಾಕ್ಕೊಂಡು ಅದನ್ನು ಚಲೋ ತನಕ ಸೊಟೆ ಮಾಡ್ಕೋಬೇಕು. ಹೈ ಫ್ಲೇಮ್ನಾಗಿಟ್ಟು ಫುಲ್ ಸೊಟೆ ಮಾಡ್ಕೋಬೇಕು. ಫ್ರೈ ಹಾಕ್ಕೊಂಡಾದ್ಮೇಲೆ ಅದ್ರಾಗ ನಾವು ಅದೇನು ಪೇಸ್ಟ್ ಮಿಕ್ಸಿ ಹೊಡ್ಕೊಂಡಿರ್ತೇವಲ್ಲ ಅದ್ರ ಪೇಸ್ಟ್ ಬೇಕಂದ್ರೆ ಅದ್ರಾಗ ನಾವು ಕೊತ್ತಂಬರಿನೂ ಹಾಕ್ಕೋಬೋದು. ಇಲ್ಲಿ ನಾನು ಜಿಂಜರ್ ಅನ್ನೋದು ಯೂಸ್ ಮಾಡಿಲ್ಲ, ಬಟ್ ನೀವು ನೋಡ್ಬೋದು ಬೇಕಿದ್ರೆ. ಸೊ ಆ ಪೇಸ್ಟ್ ಏನೈತಲ್ಲ ಅದ್ರಾಗ ಸ್ವಲ್ಪ ಕೊತ್ತಂಬರಿ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನನ್ನ ಕಡೆ ಇದ್ದಿಲ್ಲ, ನಾನು ಅದಕ್ಕೆ ಸ್ಕಿಪ್ ಮಾಡಿದೆ. ಅದನ್ನು ಮಿಕ್ಸಿ ಹೊಡ್ಗಿದ ಪೇಸ್ಟೆಲ್ಲ ಹಾಕ್ಕೊಂಡು ಅದ್ರಾಗ ಸ್ವಲ್ಪ ಸಾಲ್ಟ್, ಧನಿಯಾ ಪುಡಿ, ಅರಿಶಿನ ಪುಡಿ, ಖಾರ ಪುಡಿ ಎಲ್ಲ ಹಾಕ್ಕೊಂಡು ನಾನು ಚಲೋ ತನಕ ಮಿಕ್ಸ್ ಮಾಡ್ಕೊಂಡೀನಿ. ಇವಾಗ ಎದಕ್ಕೆ ಹಾಕ್ಕೊಂಡೇನಂದ್ರೆ ಅದ್ರ ಜೊತೆಗೆ ಅದು ಕೂಡ ಚಲೋ ತನಕ ಫ್ರೈ ಆಗ್ತೈತಿ ಅಂಥೇಳಿ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೊತ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಇಟ್ಟು ಚಲೋ ತನಕ ಫ್ರೈ ಆಗೋಕೆ ಬಿಡಬೇಕು. ಅದು ಎಣ್ಣೆ ಎಲ್ಲ ಮ್ಯಾಲೆ ಕುಂದಿರ್ತೈತೆ. ಹಾಗಾಗಿ ಖಾರ ಪುಡಿಗೂ ಎಷ್ಟು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದು ಎಣ್ಣೆ ಮ್ಯಾಲೆ ತೇಲೋ ಮಟ್ಟ ನಾವು ಹಂಗೆ ಕುದಿಸ್ತಾ ಇರ್ಬೇಕು. ಅದನ್ನು ಅಂದರೆ ಫ್ರೈ ಮಾಡ್ತಾ ಇರಬೇಕು. ಸ್ವಲ್ಪ ಹೊತ್ತಾದಮೇಲೆ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಟ್ಟಿದ್ದೆ. ಸ್ವಲ್ಪ ಹೊತ್ತಾದಮೇಲೆ ನಮ್ಗೆ ಬೇಕಾಗಿದ್ದಷ್ಟು ನೀರು, ಯಾಕಂದರೆ ಇದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇದು ಸ್ವಲ್ಪ ತಣ್ಣಗಾದಂಗೆಲ್ಲ ಸ್ವಲ್ಪ ಗಟ್ಟಿ ಬರುತ್ತೆ. ಸೊ ಅದನ್ನು ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಸೊ ನಮ್ಗೆ ನೋಡಿಕೊಂಡು ಎಷ್ಟು ಬೇಕಷ್ಟು ನಮ್ಮ ಥಿಕ್ನೆಸ್, ನಮ್ಮ ಚಪಾತಿಗೆ ತಿನ್ನಬೇಕಾ ಇಲ್ಲಾಂದ್ರೆ ಅನ್ನದಲ್ಲಿ ತಿನ್ನಬೇಕಾ ಅನ್ನೋ ಹಂಗೆ ನಮ್ಮ ಚಾಯ್ಸ್ ಪ್ರಕಾರ ಅದನ್ನು ತಿಕ್ ಇಲ್ಲಾಂದ್ರೆ ಸ್ಲರಿ ಟೈಪ್ ಮಾಡ್ಕೋಬೋದು. ನಮಗೆ ಹೆಂಗೆ ಇಷ್ಟ ಹಂಗೆ. ನಾನು ಇವತ್ತು ಚಪಾತಿಗೆ ಮಾಡತ್ತೀನಿ ಅಂತ ಹೇಳಿ ಸ್ವಲ್ಪ ತಿಕ್ಕಿಟ್ಟೀನಿ. ಅದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ತೀನಿ. ಆಮೇಲೆ ಗ್ರೀನ್ ಪೀಸ್ ಆ್ಯಡ್ ಮಾಡ್ಕೊತೀನಿ. ಇದು ಆಪ್ಷನಲ್ಲೇ, ಬೇಕಿದ್ರೆ ಹಾಕೋರಿ, ಇಲ್ಲಾಂದರೆ ಇಲ್ಲ. ನನ್ನ ಕಡೆ ಇದ್ವು, ಸೊ ನಾನು ಆ್ಯಡ್ ಮಾಡಿದ್ದೆ. ಗ್ರೀನ್ ಪೀಸ್ ಹಾಕ್ಕೊಂಡು ಅದ್ರಾಗ ಸ್ವಲ್ಪ ಮೇಥಿ, ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ದು ಮೇಥಿ ಅದು ಹಾಕ್ಕೊಂಡು ಪೂರ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಅದನ್ನು ಮತ್ತೆ ಒಂದು 10 ನಿಮಿಷ ಕುದಿಲಿಕ್ಕೆ ಬಿಡಬೇಕು. ಕುದಿಲಿಕ್ಕೆ ಬಿಟ್ಟಾದಮೇಲೆ ಆಮೇಲೆ ನಮ್ಮ ಕಡೆ ಮ್ಯಾಗಿ ಏನು ಮಸಾಲ ಬರ್ತೈತಲ್ಲ, ಮ್ಯಾಗಿ ಮಸಾಲ ಮ್ಯಾಜಿಕ್, ಅದನ್ನು ಹಾಕ್ಕೊಂಡು ಅದನ್ನು ಫುಲ್ಲು ಮತ್ತು ಕಲಿಸ್ಕೊಂಡು ಎಲ್ಲ ಮತ್ತು ಇದು ಮಾಡ್ಕೊಂಡು ಮುಚ್ಚಳ ಇಟ್ಕೊಂಡು ಮತ್ತು ಒಂದು 10 ನಿಮಿಷ ಕುದ್ದಾದ್ಮೇಲೆ ಬೇಕಿದ್ರೆ ಫ್ರೆಶ್ ಕ್ರೀಮ್ ಹಾಕೋರಿ, ಇಲ್ಲಾಂದ್ರೆ ಕರ್ಡ್ ಹಾಕೋರಿ. ಹುಳಿ ಬರುತ್ತೆ ಇನ್ನೂ ಸ್ವಲ್ಪ, ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಯು ಕ್ಯಾನ್ ಸ್ಕಿಪ್.